ನಮಸ್ತೆ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ರೆವಿನ್ಯೂ ಫ್ಯಾಕ್ಟ್ ನ್ಯೂಸ್. ನಾನು ಅಭಿಜಿತ್. ಮನೆಯಲ್ಲಿ ಬಾಡಿದ ತುಳಸಿ ಗಿಡವನ್ನು ಏನು ಮಾಡಬೇಕು ಗೊತ್ತಾ? ತುಳಸಿ ಗಿಡವನ್ನು ಬಿಸಾಡುವವರಿದ್ದರೆ ಈ ವಿಡಿಯೋ ಒಮ್ಮೆ ನೋಡಿ. ಮಹಿಳೆಯರು ತುಳಸಿ ಗಿಡವನ್ನು ಯಾಕೆ ಎಸೆಯಬಾರ್ದು, ಈ ಎಲ್ಲ ವಿವರಣೆಯನ್ನು ನಾವು ಕೊಡ್ತೀವಿ ನೋಡಿ. ವೈಕುಂಠ ಏಕಾದಶಿ ಬರುತ್ತಿರೋದ್ರಿಂದ ಮನೆಯಲ್ಲಿ ಬಾಡಿದ ತುಳಸಿ ಗಿಡವನ್ನು ಏನು ಮಾಡಬೇಕು ಅಂತ ಹಲವರು ಈಗಾಗಲೇ ತಲೆ ಕೆಡಿಸ್ಕೊಂಡಿರ್ತಾರೆ. ಹೌದು ವೀಕ್ಷಕರೇ, ತುಳಸಿ ಗಿಡ ಒಂದು ಸಸ್ಯ. ಆ ಸಸ್ಯದಲ್ಲಿರುವ ಜೀವಕ್ಕೆ ಎಷ್ಟು ಆಯುಷ್ಯವಿದೆಯೋ ಅಷ್ಟು ದಿವಸ ಇರುತ್ತೆ. ಆನಂತರ ಗಿಡವನ್ನು ನೀವು ಬಾಡಿ ಹೋದಾಗ ಅದನ್ನು ತೆಗೆದು ಎಸಿಬೋದು. ಆದರೆ ಸುಮ್ಮನೆ ಎಸೆಯೋ ಥರ ಇಲ್ಲ. ತುಳಸಿ ಕಟ್ಟೆಯ ಅಥವಾ ಮನೆಯ ಹತ್ತಿರ ಬಾಡಿ ಹೋದಂಥ ತುಳಸಿ ಗಿಡವನ್ನು ಅವಶ್ಯಕವಾಗಿ ತೆಗೆಯಬಹುದು. ತೆಗೆದ ನಂತರ ಹೊಸ ಸಸಿಯನ್ನು ತಂದು ನೆಡಬೇಕು. ಬಾಡಿ ಹೋದ ಗಿಡವನ್ನು ಮಂಗಳವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ, ಪೌರ್ಣಮಿ, ಸಂಕ್ರಾಂತಿಗಳಂತೂ ತೆಗಿಲೇಬಾರ್ದು. ಇನ್ನು ಈ ದಿನಗಳನ್ನು ಹೊರತುಪಡಿಸಿ ದ್ವಾದಶಿಯಂತೂ ಸರ್ವತ ನೀವು ತುಳಸಿ ಗಿಡವನ್ನು ಬಾಡಿ ಹೋಗಿದೆ ಅಂತ ಕಿತ್ತೆಸೆಯಲೇಬಾರ್ದು. ಸಾಮಾನ್ಯವಾಗಿ ಯಾವುದೇ ಗಿಡವನ್ನು ಪುರುಷರೇ ತೆಗಿತಾರೆ. ವಂಶವನ್ನು ಬೆಳೆಸುವ ಮಹತ್ತರ ಸೌಭಾಗ್ಯದ ಕಾರ್ಯವನ್ನು ಹೊತ್ತಿರ್ತಕ್ಕಂಥ ಸ್ತ್ರೀಯರು ಅದನ್ನು ಮಾಡತಕ್ಕದ್ದಲ್ಲ. ಅತ್ಯಂತ ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಸ್ತ್ರೀಯರು ಬಾಡಿ ಹೋದಂಥ ತುಳಸಿ ಗಿಡವನ್ನು ತೆಗೆಯಬಹುದು. ಹೊಸದಾದಂಥ ಗಿಡವನ್ನು ಮುತ್ತೈದೆಯಾದ ಸ್ತ್ರೀಯರು ನೆಡುವುದು ಇಡೀ ಕುಲಕ್ಕೆ ಯಶಸ್ಸು ನೀಡುವ ಪುಣ್ಯ ಕಾರ್ಯ. ಹಾಗಾದರೆ ಗಿಡ ತೆಗೆದಾದ ಮೇಲೆ ನೆರಳಿನಲ್ಲಿ ಒಂದಷ್ಟು ದಿವಸ ಪೂರ್ಣ ಒಣಗಿಸಬೇಕಾದಂಥ ಅವಶ್ಯಕತೆ ಇರುತ್ತೆ. ಕಾಂಡದ ಬಳಿ ಇರತಕ್ಕಂಥ ದೊಡ್ಡ ಗಾತ್ರದ ಒಂದು ಕಾಷ್ಟಗಳನ್ನು ಕೆಲವು ಹೋಮ ಹವನಗಳಲ್ಲಿ ಬಳಸೋದ್ರಿಂದ ಹತ್ತಿರದ ವೈದಿಕರಿಗೆ ಮತ್ತು ದೇವಾಲಯಗಳಿಗೆ ನಾವು ಇದನ್ನು ನೀಡಬಹುದು. ಅಥವಾ ರೆಂಬೆ ಕೊಂಬೆಗಳಲ್ಲಿರುವಂಥ ಸಣ್ಣ ಸಣ್ಣ ಗಾತ್ರದ ಕಡ್ಡಿಗಳನ್ನು ಪುಟ್ಟ ಪುಟ್ಟದಾಗಿ ಮುರಿದಿಟ್ಕೊಂಡು ನಿತ್ಯ ವೈಶ್ವದೇವ ಮಾಡಬೇಕಾದ್ರೆ ಅಥವಾ ಹೋಮ ಹವನ ಮಾಡಬೇಕಾದ್ರೆ ಅದನ್ನು ಬಳಸಬಹುದು. ದಪ್ಪ ಗಾತ್ರದ ಕಡ್ಡಿಯನ್ನು ಗಂಧ ತೇಯುವಾಗ ಸಹ ನಾವು ಬಳಕೆ ಮಾಡ್ಬೋದು. ಇನ್ನು ತುಳಸಿ ಕಾಷ್ಟವನ್ನು ಸಾಣೆ ಕಲ್ಲಿನ ಮೇಲೆ ತೇದ ನಂತರ ಅದರಿಂದ ಬರ್ತಕ್ಕಂಥ ಗಂಧದ ನೀರನ್ನು ಸ್ವಾದೂದಕ್ಕೆ ಸೇರಿಸಿ ದೇವರಿಗೆ ಅಭಿಷೇಕ ಮಾಡಬಹುದು. ದೇವರಿಗೆ ಇದು ಅತ್ಯಂತ ಪ್ರಿಯ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ದೇವರಿಗೆ ಇದು ಅತ್ಯಂತ ಪ್ರಿಯ. ಇನ್ನು ಮನೆಯಲ್ಲಿ ಮರಣ ಉಂಟಾದಾಗ ದೇಹವನ್ನು ಸುಡಬೇಕಾದ್ರೆ ಚಿತೆಯಲ್ಲಿನ ನೂರಾರು ಕಟ್ಟಿಗೆಗಳ ಮಧ್ಯದಲ್ಲಿ ಒಂದು ಸಣ್ಣ ತುಳಸಿ ಕಾಷ್ಟವಿದ್ರೂ ಸಹ ಆ ಮನುಷ್ಯ ಸಕಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಅಂತ ಶಾಸ್ತ್ರದ ವಚನವಿದೆ. ಯದ್ಯೇಕಂ ತುಳಸಿ ಕಾಷ್ಟಂ ಮಧ್ಯೆ ಕಾಷ್ಟ ಶತಸ್ಯ ಚ ದಾಹಕಾಲೆ ಭವೆನ್ ಮುಕ್ತಿಹ ಪಾಪಕೋಟಿ ಯುತಶ್ಚ ಅಂತ ಈ ರೀತಿಯಾಗಿ ಒಂದು ವಚನವೇ ಇರತಕ್ಕಂಥದ್ದು ವೀಕ್ಷಕರೇ. ಹೀಗಾಗಿ ಸಾವು ಉಂಟಾದವರ ಮನೆಗೆ ಹೋಗುವಾಗ ಮನೆಯಲ್ಲಿ ಒಂದಿಷ್ಟು ಕಾಷ್ಟವನ್ನು ತೆಗೆದುಕೊಂಡು ಹೋಗಿ ಕೊಡಬಹುದು. ಹೀಗೆ ಕೈಗೆ ಸಿಗಲಾರದಂತಹ ಕಣದಿಂದ ಪುಡಿಯಿಂದ ಆರಂಭಿಸಿ ಗಟ್ಟಿಯ ಕಾಷ್ಟದವರೆಗೆ ತುಳಸಿ ಗಿಡ ಭಗವಂತನಿಗೆ ಸಮರ್ಪಿತವಾಗಬೇಕು. ಹೌದು ವೀಕ್ಷಕರೇ, ಮಣಿಗಳನ್ನು ಇದರಿಂದ ತುಳಸಿ ಕಾಷ್ಟದಿಂದ ಮಣಿಗಳ ಮಾಡಿ ಧಾರಣೆ ಮಾಡಬಹುದು. ಇದು ಶರೀರ ಹಾಗೂ ಮನಸ್ಸನ್ನು ಶುದ್ಧೀಕರಿಸುತ್ತೆ. ದೇವರ ಪೂಜೆಗೆ ತುಳಸಿ ಸಿಗದಿದ್ದಾಗ ತುಳಸಿ ಕಾಷ್ಟವನ್ನು ಉಪಯೋಗಿಸಬಹುದು. ತುಳಸಿ ಕಾನನಂ ಯತ್ರ ಯತ್ರ ಪದ್ಮವನಾನಿ ಚಹ ವಸಂತಿ ವೈಷ್ಣವ ಯತ್ರ ತತ್ರ ಸನ್ನಿಹಿತೋ ಅರಿಹ ಅಂತ ಶ್ಲೋಕವೇ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಸಹ ತುಳಸಿ ಗಿಡವನ್ನು ಎಸೆಯಬಾರದು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ತುಳಸಿ ಗಿಡ ಬಾಡಿ ಹೋದರೆ ಅದರ ಅಡಿಯಿಂದ ಅಂದರೆ ಸಣ್ಣ ಕಣದಿಂದ ಹಿಡಿದು ದಪ್ಪ ಅದರ ಕಾಂಡದವರೆಗೂ ನಾವು ಯಾವೆಲ್ಲ ರೀತಿ ಅದನ್ನು ಬಳಸಬಹುದು. ಒಂದು ಸಣ್ಣ ತುಳಸಿ ಗಿಡ ಬಾಡಿ ಹೋಗಿದೆ ಅಂತ ಎಸೆಯಬೇಕಾದ್ರೆ ಅದನ್ನು ಯೋಚನೆ ಮಾಡೋದಕ್ಕೆ ಹಿರಿಯರು ಸಾಕಷ್ಟು ಯೋಚನೆಗಳನ್ನು ಮಾಡ್ತಾರೆ. ಸೊ ಯಾಕೆಲ್ಲ ಯೋಚನೆಗಳು ಮಾಡ್ತಾರೆ ಅಂದರೆ ಶಾಸ್ತ್ರದಲ್ಲಿ ಇಷ್ಟೊಂದು ಉಲ್ಲೇಖಿತವಾಗಿರ್ತಕ್ಕಂಥದ್ದು. ಸೊ ಇಂಥ ಮತ್ತಷ್ಟು ಇನ್ಫಾರ್ಮೇಟಿವ್ ಸ್ಟೋರೀಸ್ಗಾಗಿ ನೋಡ್ತೀರಿ ರೆವಿನ್ಯೂ ಫ್ಯಾಕ್ಟ್ ನ್ಯೂಸ್.